ಚಿಹ್ನೆಯನ್ನ ಫೈನಲ್ ಮಾಡಲಾಗಿದೆ. ವಿಜುವಲ್ ಚಿಹ್ನೆಯನ್ನ ನೀಡಿದೆ ಚುನಾವಣಾ ಆಯೋಗ. ತಮಿಳಗ ವೆಟ್ರಿ ಕಳಗಂ ಪಕ್ಷಕ್ಕೆ ಚಿಹ್ನೆ ಫೈನಲ್. ವಿಜುವಲ್ ಚಿಹ್ನೆಯನ್ನ ನೀಡಿದ ಚುನಾವಣಾ ಆಯೋಗ. ದಳಪತಿ ವಿಜಯ್ ಸ್ಥಾಪಿಸಿರೋ ಟಿವಿಕೆ ಪಾರ್ಟಿ 10 ಚಿಹ್ನೆಗಳ ಪೈಕಿ ವಿಜುವಲ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರಂತೆ ವಿಜಯ್. ತಮಿಳುನಾಡು ವಿಧಾನಸಭೆಗೆ ವಿಜಯ್ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ಕಾರದ ವಿರುದ್ಧ ವಿಜಯ್ ಸಮರವನ್ನ ಸಾರಿರುವಂತದ್ದು. ತಮಿಳುನಾಡು ವಿಧಾನಸಭೆಗೆ ವಿಜಯ್ ಸ್ಪರ್ಧೆ. ಈಗಾಗಲೇ ಸರ್ಕಾರದ ವಿರುದ್ಧ ವಿಜಯ್ ಸಮರ. ಟಿವಿಕೆ ಸಮಾವೇಶ ಮಾಡ್ತಾ ಡಿಎಂಕೆಗೆ ಟಕ್ಕರ್ ಅನ್ನ ಕೊಡ್ತಿದ್ದಾರೆ. ಚಿಹ್ನೆ ಸಿಕ್ಕಿರೋದ್ರಿಂದ ಟಿವಿಕೆಗೆ ಮತ್ತಷ್ಟು ಬಲ ಕೂಡ ಬಂದಂತಿದೆ. ಆಯೋಗ ಚಿಹ್ನೆ ನೀಡ್ತಾ ಇದ್ದಂತೆ ಟಿವಿಕೆ ಸಂಭ್ರಮಿಸ್ತಾ ಇದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಕೂಡ ಬಾಕಿ ಇರುವಂತದ್ದು. ಹೀಗಾಗಿ ನಟ ದಳಪತಿ ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಮತ್ತು ನಟ ಕಮಲ್ ಹಾಸನ್ ಅವರ ಮಕ್ಕಳ ನೀಧಿ ಮಯ್ಯಂ ಎಂಎನ್ಎಂಗೆ ಭಾರತೀಯ ಚುನಾವಣಾ ಆಯೋಗ ನಿನ್ನೆ ಅಷ್ಟೇ ಚುನಾವಣಾ ಚಿಹ್ನೆಗಳನ್ನ ಹಂಚಿಕೆ ಮಾಡಿರುವಂಥದ್ದು. ಇನ್ನು ಟಿವಿಕೆ ಪಕ್ಷದ ಚಿಹ್ನೆ ವಿಸಿಲ್ ಆಗಿದೆ. ಹಾಗೆ ಎಂಎನ್ಎಂ ಪಕ್ಷಕ್ಕೆ ಬ್ಯಾಟರಿ ಚಾರ್ಜ್ ಅನ್ನ ಕೂಡ ನೀಡಲಾಗಿರುವಂಥದ್ದು. ಟಿವಿಕೆ ಪಕ್ಷದ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಸಾಮಾಜಿಕ ನ್ಯಾಯ ಮತ್ತು ಪಾರದರ್ಶಕತೆಯ ಪ್ರಣಾಳಿಕೆಯನ್ನು ರೂಪಿಸಲು ಟಿವಿಕೆ ಮಂಗಳವಾರ ಚೆನ್ನೈನಲ್ಲಿ ತನ್ನ ಮೊದಲ ಚುನಾವಣಾ ಪ್ರಚಾರ ಸಮಿತಿ ಸಭೆಯನ್ನು ಕೂಡ ನಡೆಸಿತ್ತು. ಇದಾದ 2 ದಿನಗಳಲ್ಲಿ ಚುನಾವಣಾ ಆಯೋಗ ಚುನಾವಣಾ ಚಿಹ್ನೆಯನ್ನ ಕೂಡ ನೀಡಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ವಿಜಯ್ ಈಗಾಗಲೇ ಸಾಕಷ್ಟು ಜನನಾಯಕನ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದರೆ ಜನನಾಯಕನ್ ಸಿನಿಮಾ ರಿಲೀಸ್ ಟೆನ್ಷನ್ನ ನಡುವೆಯೂ ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಇನ್ನೇನು 2026ರಲ್ಲಿ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ಕೂಡ ನಡೀತಾ ಇರುವಂಥದ್ದು. ಹೀಗಾಗಿ ಟಿವಿಕೆ ಪಕ್ಷಕ್ಕೆ ವಿಸಲ್ ಚಿಹ್ನೆ ಕೂಡ ಸಿಕ್ಕಿರುವಂಥದ್ದು. ಈ ಒಂದು ಸಂಭ್ರಮವನ್ನ ಕಾರ್ಯಕರ್ತರು ಸಿಹಿ ಹಂಚುವ ಮೂಲಕ ಸಂಭ್ರಮಿಸ್ತಾ ಇರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ಹೀಗಾಗಿ ವಿಧಾನಸಭಾ ಅಥವಾ ಲೋಕಸಭಾ ಚುನಾವಣೆಗಳಿಗೆ ಮಾತ್ರ ಆಯಾ ಪಕ್ಷಗಳಿಗೆ ಸಾಮಾನ್ಯ ಚಿಹ್ನೆಯನ್ನ ನೀಡಲಾಗಿದೆ. ಆದರೆ ವಿಜಯ್ ಅವರಿಗೆ ಒಂದು 10 ಚಿಹ್ನೆಗಳನ್ನ ಕೊಡಲಾಗಿತ್ತಂತೆ. ಅದರಲ್ಲಿ ವಿಸಿಲ್ ಅನ್ನ ಅವರು ಆರಿಸಿಕೊಂಡಿರುವಂಥದ್ದು. ಹೀಗಾಗಿ ಚೆನ್ನೈನಲ್ಲಿ ತನ್ನ ಮೊದಲ ಚುನಾವಣಾ ಪ್ರಚಾರ ಸಮಿತಿ ಸಭೆ ನಡೆಸಿದ 2 ದಿನಗಳ ಬಳಿಕ ಈ ಒಂದು ಚಿಹ್ನೆ ಕೂಡ ಸಿಕ್ಕಿರುವಂಥದ್ದು. ಲಡ್ಡನ್ನ ಕೂಡ ನೀಡಿ ಸಂಭ್ರಮಿಸ್ತಾ ಇದ್ದಾರೆ ಕಾರ್ಯಕರ್ತರು.